ವೆಲ್ಕಮ್ ಬ್ಯಾಕ್ ಮತ್ತೊಂದು ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ಮೂಡುಬಿದ್ರೆ ಹೋಗೋದು ಮತ್ತೆ ಅಲ್ಲಿ ಆಳ್ವಾಸ್ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಕಾಲೇಜ್ ಕಡೆಯಿಂದ ಕರ್ಕೊ ಹೋಗ್ತಿದ್ದಾರೆ. ಒಟ್ಟು 20 ಜನ ಸ್ಟೂಡೆಂಟ್ಸು, ಒಬ್ರು ಟೀಚರ್ ಸೀಮಾ ಮ್ಯಾಮ್ ಅಂತ, ಮತ್ತೆ 20 ಜನ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸೇರಿ ಹೋಗ್ತಾ ಇದೀವಿ. ಸರಿ ಬಾಯ್. ನಿಮ್ಮ ಕೈಲೇ ಬಿಡಿಸ್ಕೊಂಡಿದ್ದು ಸ್ವಲ್ಪ ಲೇಟ್ ಆಯಿತು ಅಂತ ಏನೋ ಮರ್ತಿದ್ವಿ, ಸೊ ಬಂದ್ಬಿಟ್ಟು ಕೊಡೋಗ್ತಾ ಇದ್ದಾರೆ. ಸೊ ಬನ್ನಿ ಹೊರಗಡೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇನ್ನು ಒಟ್ಟಿಗೆಲ್ಲ ಬಂದಿದೆ, ಒಂದು ಸ್ವಲ್ಪ ಜನ ಬರಬೇಕು. ಟೋಟಲ್ಲು ಎಷ್ಟು ಜನ ಇದ್ದೀವಿ ಈಗ ಕೂತಿದ್ದಾರಲ್ಲೇ. ಸೊ ಟ್ರೈನ್ ಈಗ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಟೈಮ್ ಕರೆಕ್ಟ್ ಟೈಮ್ಗೆ ಟ್ರೈನ್ ಬಂತು, 10:15ಗೆ. ಯಾವುದೇ ಡಿಲೇ ಆಗಲಿಲ್ಲ. ಸೊ ಅಲ್ಲಿಂದ ಎಲ್ಲರೂ ಹೊತ್ಕೊಂಡು ಮಂಗಳೂರು ಕಡೆ ಹೊರಟ್ವಿ. ಮೊದಲೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ಕಿಂಗ್ ಆಗಿತ್ತು, ಹಾಗಾಗಿ ಯಾವುದೇ ತೊಂದರೆ ಏನಾಗಿಲ್ಲ. ಅಲ್ಲಿ 2 ಸ್ಟಾಪ್ ಏನೋ ಕೊಡ್ತಾನೆ, ಫುಲ್ಲು ಬೇಜಾರು. ಬೋರ್ ಆಗ್ತಾ ಇದೆ, ಸ್ಪೀಡ್ ಆಗಾರು ಹೋಯ್ತಾ ಇಲ್ಲ. ಏನಂತೀಯ? ಸಣ್ಣ ಜರಿ ಚೆನ್ನಾಗಿದೆ ನೋಡಿ. ಮಳೆಗಾಲದಲ್ಲಿ ಬಂದ್ರೆ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರಿಗೂ ಫಾಲ್ಸು ಅಂತಾರೆ, ಯಾವ ಫಾಲ್ಸು ಇಲ್ಲ, ಜಸ್ಟ್ ಮೇಲಿಂದ ಹರಿತಾ ಇದೆ ಜರಿ. ಅಕ್ಷರ ಆಟ ಆಡ್ತಾರೆ. ನೀನ್ ಹೇಳಮ್ಮ ಸಂಜೆ ತಿಳಿ ಕಂಪಲ್ಲಿ ಓ ಒಟ್ಟು ಜನ ಹೋಗ್ತಾ ಇರೋದು. ಇಲ್ಲಿ ಈ ಸೀಟ್ ಇದೆ. ಟೆನ್ ಕೊಡ್ಬೇಕವಯ್ಯ ಈಗ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದನ್ನ ಅನ್ನಿಸ್ತದ. ಯಾರು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಗುಲಾಬಿ ಹುಡುಗಿಯರಿಗೆ ಅವರು ಕೊಟ್ರು. ಸೈಡ್ ಬರ ಎಲ್ಲ ಹಂಗೆ ಆಗಿ ರೋಸ್ ಡಿಪ್ರೆಷನ್. ಟ್ರೈನಲ್ಲಿ ಎಷ್ಟೆಷ್ಟು ಚೆನ್ನಾಗಿರೋ ಪಾಪುಗಳಿದೆ ನೋಡಿ. ಇದೊಂದು ಟ್ರೈನ್ ಅದೊಂದು ಚೆನ್ನಾಗಿದೆಯಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಅಕ್ಷರ ಆಡ್ತಾ
ಕುತ್ಕೊಂಡು ಎಲ್ಲ ಆಗಿಂದನೂ ಅದೇ ಆಡ್ತಾ ಇರೋದು. ಟೈಮ್ ಪಾಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಇದ್ರಲ್ಲಿ ಕುತ್ಕೊಂಡು ವ್ಯೂ ನೋಡ್ತಾ ಇದ್ದಾರೆ. ನಾವು ಸುಮ್ಮನೆ ಮನೆ ಕಂಡಿದ್ದಾರೆ. ಸಣ್ಣ ಹುಡುಗರು ಇವರು ಸೇರ್ಕೊಂಡಿದ್ದಾರೆ, ಜಾಯ್ನ್ ಆಗಿದ್ದಾರೆ. ಹುಡುಗರನ್ನ ಹಾಕೊಂಡಿದ್ದಾರೆ. ಇವರೇ ಮೇಡಮ್ ಜೊತೆ ಹೋಗ್ತಾ ಇದ್ರು ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಬಿಸಿ ಮದ್ದೂರೊಡೆ ಶೆಕೆ ಅಪ್ಪ. ಫ್ಯಾನ್ ಹಾಕಿದ್ರು ಶೆಕೆ, ತುಂಬಾ ಶೆಕೆ. ಟಿಫನ್ ತಂದು ಕೊಟ್ರು, ಟಿಫನ್ ತಂದಿರಲ್ಲ. ಮದ್ದೂರೊಡೆ ತಗೊಂಬಿಟ್ಟ ಇವನೊಂದು ಪಲಾವ್ ವಡೆ. ಇವರೇ ಪೂಜಾ ಎಲ್ಲೋದ್ರು ಅವರು ಕಾಣ್ತಾ ಇಲ್ಲ, ಅವರೇ ತಂದು ಕೊಟ್ಟಿದ್ದು. ಅವ್ರಿಗೊಂದು ಧನ್ಯವಾದಗಳು ಹೇಳೋ. ಥ್ಯಾಂಕ್ ಯು ಪೂಜಾ ಅವರೇ. ನೀರೇ ಬರ್ತಾ ಇಲ್ಲ ಗುರು, ನೀರ್ ತಂದು ಕುಡಿಯೋಣ ಅಂದ್ರೆ ಊಟ ಮಾಡಕ್ ಕೈ ತೊಳಿಬೇಕು. ಊಟ ತಂದು ಕೊಟ್ಟಿದ್ದಾರೆ ಪೂಜಾ ಅವರು. ಇದು ಅರ್ಜುನ್ ಅವ್ರ ಸ್ಪಾನ್ಸರ್. ಇದು ಅಭಿಕಾಶ್ಯಪ್ಪ ಅವರು. ಸೊ ನೀರು ಹುಡುಕ್ತಾ ಇದೀವಿ, ಆಗಿಂದ ಬರ್ತಾ ಇಲ್ಲ. ಅಪ್ಪ ಏನ್ ಸೆಕೆ ಆಗ್ತದೆ. ಸದ್ಯ ಎಕ್ಸಾಕ್ಟ್ ಸುಬ್ರಹ್ಮಣ್ಯದಲ್ಲಿ ಇದೊಂದು ಗ್ರೂಪ್ ಫೋಟೋ ತಗೊಳಕ್ಕೆ ನಿಲ್ಸಿದ್ವಿ, ತಗೊಂಡಾಯ್ತು. ಈಗ ಏನ್ರಿ ಫುಲ್ ಸೆಕೆಗೆ ಮಕ್ಕ ಎಲ್ಲ ಹೆಂಗಾಗೋಯ್ತು ನೋಡಿ. ನಾವು ಟೀಚರ್ ಯಾವ್ದ ಏನಪ್ಪ ಇದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಐದನೇ ಕ್ಲಾಸಲ್ಲಿ ಈ ತರ ಮಾಡಿ ಅರ್ಥವೇ ಆಗ್ತಿದೆ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕೊನೆಗೂ ಹಿಡಿತಾ ಇದೀವಿ ನೋಡು. ಇಲ್ಲಿ ರಿಜಿಸ್ಟ್ರೇಷನ್ ತರ ಬಸ್ ಹತ್ತ ಹೋಗ್ತಾ ಇದ್ದೀವಿ. ಸ್ಟೇಟ್ ಬ್ಯಾಂಕ್ ಮ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ ಇಂದ ಮೂಡುಬಿದ್ರೆ ಬಸ್ ಹತ್ತಿ ಅಲ್ಲಿಂದ ಆಳ್ವಾಸ್ ಕ್ಯಾಂಪಸ್ ಹತ್ರ ಹೋಗಿ ಇಳ್ತ್ಕೊಂಡು ಹೋಗೋ ಹೊತ್ತಿಗೆ ತುಂಬಾ ಎಕ್ಸಾಸ್ಟ್ ಆಗೋಗಿದೆ, ಯಾಕಂದ್ರೆ ಅಷ್ಟು ಹ್ಯುಮಿಡಿಟಿ ಇತ್ತು. ಮೂಡುಬಿದ್ರೆ ಆಳ್ವಾಸ್ ಕಾಲೇಜ್ ಹತ್ರ ಸನ್ಸೆಟ್ ಆಗ್ತಾ ಇದೆ ಚೆನ್ನಾಗಿ. ಈಗೇನು ನೋಡ್ತಾ ಇದ್ದೀರಾ ಇದೆ ಆಳ್ವಾಸ್ ಕಾಲೇಜಿನ ಸ್ಟಾರ್ಟಿಂಗು. ಸೊ ತುಂಬಾ ದೊಡ್ಡದಾಗಿದೆ ಕ್ಯಾಂಪಸ್ ಆಗಿ, ಎಲ್ಲ ತರ ಕೋರ್ಸ್ ಇದೆ. ಸೊ ಇಲ್ಲಿಂದ ಬಾಯ್ಸ್ ಹಾಸ್ಟ್ಲು ತುಂಬಾ ದೂರ ಇದೆ, ಗರ್ಲ್ಸ್ ಹಾಸ್ಟ್ಲು ಫ್ರಂಟ್ ಅಲ್ಲ ಇದೆ. ಬಟ್ ಬಾಯ್ಸ್ ಹಾಸ್ಟ್ಲು ನೋಡ್ತಾ ಇರ್ಬೋದು ನೀವು, ತುಂಬಾ 2.5 ಕಿಲೋಮೀಟರ್ ಮುಂದೆ ಹೋಗ್ಬೇಕಾಗ್ತದೆ. ಇಲ್ಲಿ ತುಂಬಾ ಹಾಸ್ಟ್ಲಾಗಿದೆ, ಎಲ್ಲ ತರ ಇದೆ. ಬಟ್ ಈಗ ರೂಮ್ಗೆ ಹೋಗಿ ಬ್ಯಾಗ್ ಎಲ್ಲ ಇಟ್ಟು ಸೊ ಊಟಕ್ಕೆ ಅಂತ ಹೋಗಿ ಊಟದ ಹತ್ರ ನೋಡಿ ಎಷ್ಟು RCB ಕ್ರೇಜ್ ಇದೆ ಅಲ್ಲೂ ಅಂತ. ನಾವು ಊಟಕ್ಕೆ ಔಟ್ ಸೈಡ್ ಹೋಗಿದ್ರೆ ಆಗೋದು ಏನಕ್ಕೆ ಅಂತ ಹೇಳ್ತೀನಿ ಆಮೇಲೆ. ಸೊ ಇಲ್ಲಿ ಟಿವಿ ಮೊಬೈಲ್ ಏನು ಅಲೋ ಇರೋದ್ರಿಂದ ಮಕ್ಕಳು ಇಲ್ಲಿ ಬಂದು ಕ್ರಿಕೆಟ್ ನೋಡ್ತಾ ಇದ್ದಾರೆ ಪಾಪ. ಹೆಂಗಿತ್ತ ಊಟ? ಮಾತ್ರ ಯಾರು ಮನ್ಸು ಅದನ್ನ ಬದುಕಕ್ಕೋಸ್ಕರ ತಿಂತ ಹೊರತು ಮನ್ಸು ಅದನ್ನು ಟೇಸ್ಟ್ ಸಿಗ್ಬೇಕು ಅನ್ನೋದು ಇಲ್ಕೊಂಡ್ ತಿನ್ನಲ್ಲ ಯಾವುದೇ ಕಾರಣಕ್ಕೆ. ಟೇಸ್ಟ್ ಅನ್ನೋದಕ್ಕೆ ಏನ್ ಗೊತ್ತಾ, ಇವರು ಮಾಡೋ ಶೈಲಿಂಗು ಅಥವಾ ಏನೋ ಗೊತ್ತಿಲ್ಲ. ನಮ್ ಕಡೆ ಹಾಫ್ ಕೊಟ್ಟಷ್ಟು ಅಲ್ಲ, ನಮ್ ಕಡೆ ಹಾಫ್ ಕೊಟ್ಟರೆ ಇಲ್ಲಿ ಫುಲ್ ಹೇಳಿದ್ರೆ ಹಾಫ್ ಕೊಡ್ತಾರೆ.
ಬಟ್ ಐ ಡೋಂಟ್ ನೋ ಏನಂತ ಚಿಕನ್ ಪೀಸ್ ಕೊಡಿ ಅಂದ್ರೆ ಅದು ಯಾವತ್ತಿನ ಪೀಸ್ ಗೊತ್ತಿಲ್ಲ. ಚಿಕನ್ ಗ್ರೇವಿ ಮಾಡಿದ್ದಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದ್ ಸ್ವಲ್ಪ ಚಿಲ್ಲಿ ಪೇಸ್ಟ್ ಹಾಕಿ ಇನ್ನೊಂದು ಟೊಮೊಟೊ ಸಾಸ್ ಹಾಕಿ ಒಗ್ಗರಣೆ ಕೊಟ್ಬಿಟ್ಟಿದ್ದಾರೆ. ಅದೇ ಇಲ್ಲಿ ಚಿಕನ್ ಗ್ರೇವಿ. ಟೊಮೆಟೊ ಗೊಜ್ಜಿಗೆ ನೆನ್ಸ್ಕೊಳಕ್ಕೆ ಟೊಮೆಟೊ ರುಬ್ಬಿರೋ ಅಂತ ಕೆಚಪ್ ತರ. ಸೊ ಏನೋ ಗೊತ್ತಿಲ್ಲ ಇವ್ರ ಶೈಲಿ ಹಿಂಗು ಅಥವಾ ಏನು ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ತಾರೆ ಕಾಮನ್, ಅದು ಅಡ್ಜಸ್ಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಈ ತರ ಮಾಡಿದಾಗ ನಾಟ್ ಬರ್ತಿ. ಆ ದುಡ್ಡಿಗೂ ಅಷ್ಟೇ 2 ಪರೋಟ, ಅದು ಅಷ್ಟು ಬೆಂಜರಿಲ್ಲ ಅನ್ಸೋದ್ಮೇಲೆ. ಅದು ಬಿಟ್ರೆ ಪೀಸ್ಗಳು ಬರೀ ಮೂಳೆ, ಅದು ತರ ಮೂಳೆ ರೆಕ್ಕೆ, ಕೋಳಿ ಮೆದ್ನದಿ ಸ್ಕಿನ್ ತಿನ್ಬಾರ್ದು. ಲೆಕ್ಕದಲ್ಲಿ ಸ್ಕಿನ್ ಐತಿ ಬರೀ ಅದಾದ್ಮೇಲೆ. ಬಟ್ ಏನ್ ಗೊತ್ತಿಲ್ಲ, ಆಕ್ಸೆಪ್ಟ್ ಮಾಡಬೇಕು. ಬಟ್ ಬಂದಿತ್ತು ಕಡೆ ಇದು ಮಾಡ್ಬೇಕು. ಬಟ್ ಹೇಳೋದಷ್ಟೇ, ಎಲ್ಲೋದ್ರು ನೋಡ್ಬಿಟ್ಟು ಮಾಡ್ಬೇಕು. ಬಟ್ 10ಗೆ 3 ಇಲ್ಲ 4 ಅಷ್ಟೇ ಕೊಡೋದು. ಎಗ್ರೆಸ್ ನಾನೇ ಮಾಡಿದ್ರೆ ಆಗ ನಾನು ಅದನ್ನೇ ಹೇಳಿದೆ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್. ನಾನೇ ಮಾಡಿದ್ರೆ ಆಯ್ತು ಎಗ್ರೆಸ್ ಇಲ್ಲೇ ಸಾಕು ನಿಲ್ಸು. ಬೈತಾರೆ ಅಂತನ ಅಲ್ಲ. ಆಗ್ಲೇ ರೂಮ್ ತೋರಿಸ್ಲಿಲ್ಲ ಅಲ್ವಾ? ರೂಮ್ ನಂಬರ್ 8 ಇನ್ಫಿನಿಟಿ ಇದೇ ರೂಮು. ಬಟ್ ಟಾಯ್ಲೆಟ್ ಅದೆಲ್ಲ ಸಪ್ರೇಟ್, ಆ ಕಡೆ ಹೋಗ್ಬೇಕು. ಸೊ ಇದೇ ರೂಮ್. ಬಟ್ ನಮ್ಮಿಬ್ಬರಿಗೆ ತಗೊಂಡಿದೀವಿ ನಾವು. ಟೇಬಲ್ ಎಳಿ ಅಂತಾನ. ಏಕೆ ಮೊಬೈಲ್ ಚಾರ್ಜ್ ಹಾಕಕ್ಕ ನೀನ್ ಹಾಕ್ತೀಯಾ? ಎಷ್ಟೈತಿ ನಿಂದು? ನಂದು ಚಾರ್ಜ್ ಆಗಿದೆ. RCB ಮ್ಯಾಚ್ ಬೇರೆ ನಡೀತಾ ಇದೆ. ಸೊ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ಸ್ನಾನ ಮಾಡಿದ ಬರ್ಬೇಕು. ನಂದು 40 ಪರವಾಗಿಲ್ಲ. ಒಂದು ಸ್ವಲ್ಪ ಫ್ಯಾನ್ ತಿರ್ತಾ ಇದೆ. ಆಳ್ವಾಸ್ ಕಾಲೇಜಿನ ರೂಮ್ಗಳು ಗೊತ್ತಿಲ್ಲ. ವಿಡಿಯೋ ರೆಕಾರ್ಡ್ ಪರವಾಗಿಲ್ಲ, ಚೆನ್ನಾಗಿದೆ. ಸರಿ, ಸಿಗೋಣ. 2 ಫ್ಯಾನ್ ತಿರ್ತಾ ಇದೆ. ಸೇಮ್ ಧರ್ಮಸ್ಥಳದ ರೂಮ್ಗಳಿದಾವಲ್ಲ ಆ ಥರ ಇದಾವಲ್ಲ. ಬಟ್ ಹಾಸ್ಟ್ಲು ವೈಬ್ ಏನಿಲ್ಲ. ಹಾಸ್ಟ್ಲು ಥರ ಏನು ಅನಿಸ್ತಾ ಇಲ್ಲ, ಏನೋ ಒಂಥರ ಡಿಫ್ರೆಂಟ್ ವೈಬು. ಒಂಥರ ಕೂಡಾಗ್ತಾ ಇದೆ. ಮುಗಿಯುತ್ತೆ, ಇನ್ನೇನು ಕ್ಯಾಪ್ಚರ್ ಮಾಡೋ ಅಂಥದ್ದಿಲ್ಲ. ಮತ್ತೆ ನಾಳೆಗೆ ಸಿಗೋಣ. ನಾಳೆ ಒಂದು ಸ್ವಲ್ಪ ವರ್ಕ್ ಶಾಪ್ ಇದೆ, ಸ್ವಲ್ಪ ಪುಟ್ಟ ಕ್ಲಿಪ್ ಹಾಕ್ಸ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸರಿ, ನಾಳೆ ವಿಡಿಯೋ ಸಿಗೋಣ. ನಾನು ಸ್ವೀಟ್ ತಿನ್ನಬೇಕ? ನಾನು ಸ್ವೀಟ್ ಲೀಟ್ ಏನೇ ಬೇಕು, ಎಲ್ಲ ಥರ ಸ್ವೀಟ್ ತಂದಾನೆ ಸಂಜು BS ಅವರು. ನಮಗೆ ಖಾರ ತಿಂತೀವಿ ಅಷ್ಟೇ. ಅವ್ರು ಕೊಟ್ಟು ಬಾ ಅಲ್ಲೋ ಒಂದೊಂದವ್ರಿಗೆ. ಅಣ್ಣ ಐರನ್ ಮಾಡ್ಕೊಳಕ್ ಐರನ್ ಬಾಕ್ಸ್ ನೇರ್ತೇವೆ ಏನೇನು ಹೇಳ್ದ. ತೋರ್ಸ್ಬೇಕಂದ್ರೆ ನಾನು ನೋಡೇ ಇರಲಿಲ್ಲ, ಈಗ ನೋಡಿಲ್ಲ. ಸರಿ, ಮೇಲೆ ಸಿಗ್ತೀನಂತ. ರೆಡಿ ಆಗಿದ್ದೀವಿ. ಇದೆ ಔಟ್ಫಿಟ್, ನಾರ್ಮಲ್ ವೈಟ್ ಅಂಡ್ ಬ್ಲಾಕ್ ಯೂನಿಫಾರ್ಮು. ಸೊ ಬ್ಲೇಸರ್ ನಮ್ಗೇನಿಲ್ಲ, ಫೈನಲ್ ಲೇಯರ್ ಇದು ಮಾತ್ರ. ಸ್ವಲ್ಪ ಹೋದ್ಬಿಟ್ಟು ಟೈಮ್ ಎಷ್ಟು? 8:30. ಆಲ್ರೆಡಿ 30 ಡಿಗ್ರಿ ಸೆಲ್ಸಿಯಸ್ ಇಲ್ಲ ಅಂತ ಫುಲ್ ಇಮಿಡಿಟಿ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಬರ ಹೋಣ. ಅವ್ರಿನ್ನೂ ಬಂದಿಲ್ಲ, ನಾವು ಇಲ್ಲಿ ಹೊರಗಡೆ ಬಂದಿದ್ದೀವಿ. ಎಲ್ಲರೂ ರೆಡಿಯಾಗಿ ಆಟೋ ಹೊತ್ಕೊಂಡು ವರ್ಕ್ಶಾಪ್ ಇರೋ ಜಾಗಕ್ಕೆ ಬಂದ್ವಿ. ಆಮೇಲೆ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು. ಅಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿ ಅಲ್ಲೇ ಟಿಫನ್ ಎಲ್ಲ ಮುಗಿಸಿ ಫ್ರೆಂಡ್ಗೆ ಹೋಗಿ ಕೂತ್ಕೊಂಡು ಇಲ್ಲಿ ಆನ್ ಟೈಮ್ಗೆ ಪ್ರೋಗ್ರಾಮ್ ಹಿಡಿದ್ರು. ಆನ್ ಟೈಮ್ಗೆ ಶುರು ಆಯಿತು. ಒಂಚೂರು ಡಿಲೇ ಆಗಲಿಲ್ಲ, ಏನಿಲ್ಲ. ಸೊ ಈ ವರ್ಕ್ಶಾಪ್ಗೆ ತುಂಬ ಕಾಲೇಜ್ಗಳು ಬಂದಿದ್ವು, PLVs ಬಂದಿದ್ರು, ಮುಖ್ಯವಾಗಿ ಹೈಕೋರ್ಟ್ ಜಡ್ಜ್, ಹೈಕೋರ್ಟ್ ಲಾಯರ್ಸ್ ಎಲ್ಲ ಬಂದಿದ್ರು. ತುಂಬ ಈ ಪ್ರೋಗ್ರಾಮ್ ತುಂಬ ಹೆಲ್ಪ್ಫುಲ್ ಆಗಿತ್ತು, ನಾಲೆಡ್ಜ್ ಇತ್ತು. ಇಲ್ಲಿ ನಮಗೆ ಎಲ್ಲ ಆ್ಯಕ್ಟ್ ಬಗ್ಗೆನೂ ಹೇಳ್ಕೊಟ್ರು, ಪ್ರತಿಯೊಂದು ಆ್ಯಕ್ಟ್ ಬಗ್ಗೆ, ಮತ್ತು DLSA TLSA ಬಗ್ಗೆ, ಲೀಗಲ್ ಅವೇರ್ನೆಸ್ ಬಗ್ಗೆ, ಲೀಗಲ್ ಸರ್ವಿಸ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಡೀಪಾಗಿ ಹೇಳಿದ್ರು. ಸೆಷನ್ ಬೈ ಸೆಷನ್ ಬೋರ್ ಆಗದಂಗೆ ಟೀ ಬ್ರೇಕ್ ಆಗಲಿ, ಲಂಚ್ ಬ್ರೇಕ್ ಆಗಲಿ ಎಲ್ಲ ಇತ್ತು. ಮತ್ತು ಲಂಚ್ ಬ್ರೇಕ್ ಮುಗಿಸ್ಕೊಂಡು ಸೆಷನ್ಗಳು ಶುರು ಹೋದ್ವಿ. ಅಲ್ಲಿ ಯಾವ ಥರ ಸರ್ವಿಸ್ ಮಾಡಬೇಕು ನಾನು ಹೇಳ್ತಿರೋ ಚೂರು, ಬಟ್ ಇಲ್ಲಿ ತುಂಬ ಡೀಪಾಗಿ ಹೇಳ್ಕೊಟ್ರು. ಅದಾದಮೇಲೆ 4 ಗಂಟೆಗೆ ಪ್ರೋಗ್ರಾಮ್ ಮುಗೀತು. ಪ್ರೋಗ್ರಾಮ್ ಮುಗಿದ್ಮೇಲೆ ಸೀದಾ ಒಂದು ಫೋಟೋ ಸೆಷನ್ ಮುಗಿಸಿ ಎಲ್ಲ ಕಾಲೇಜು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ. ಕಾನ್ಫರೆನ್ಸ್ ಮುಗಿಸ್ಕೊಂಡು ಮೂಡಬಿದರೆಯಿಂದ ಮತ್ತೆ ಬಸ್ ಹತ್ಕೊಂಡು ಮಂಗಳೂರಿಗೆ ಬಂದ್ವಿ. 7 ಗಂಟೆಗೆ ಬಸ್ ಬುಕ್ ಆಗಿತ್ತು ಆಲ್ರೆಡಿ. ಸೊ ಸಾಕಷ್ಟು ಟೈಮ್ ಇತ್ತು, ಹೋದ್ವಿ. ಮತ್ತು ಈ ವಿಡಿಯೋದಲ್ಲಿ ನಾವು ಫನ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ನೋಡ್ಬೋದು. ಬಟ್ ಎಂಡ್ ಆಫ್ ದ ಡೇ ಈ ವೆದರ್ ಅಂದರೆ ಈ ಸಮ್ಮರಲ್ಲಿ ಹ್ಯುಮಿಡಿಟಿ ಆಗಲಿ, ಆ ಸೆಕೆ ಆಗಲಿ, ಇಟ್ಸ್ ನಾಟ್ ಈಸಿ ಟಾಸ್ಕ್. ಸೊ ಈ ಜರ್ನಿಲಿ ಎಲ್ಲರಿಗೂ ಬೋರ್ ಆಗ್ದಂಗೆ ಅಥವಾ ಏನೋ ಒಂದು ಫನ್ ಆಗಿತ್ತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮಗೆ ಗೊತ್ತಿರುತ್ತೆ ಯಾರೆಷ್ಟು ಫನ್ ಮಾಡಿದ್ರಂತ. ಸೊ ಈ ವಿಡಿಯೋ ಇಲ್ಲಿಗೆ ಒಂದು ಮೆಮೊರಬಲ್ ಆಗಿ ಎಂಡ್ ಆಗ್ತಾಯಿದೆ. ಥ್ಯಾಂಕ್ ಯು.
ಗೌರ್ಮೆಂಟ್ ಬಸ್ ಪ್ರೈವೇಟ್ ಆಗಿದೆ. ಯಾರು ಕರಿ 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 What is